ಯಾಕಂತಂದ್ರೆ ಇವಾಗಿನ ಸೊಸೈಟಿ ಒಳಗೆ ತಾಯಿಗೆ ಮಕ್ಕಳ ಮೇಲೆ ಕಳ್ಳಿಲ್ಲ, ಮಕ್ಕಳಿಗೆ ತಂದೆ ತಾಯಿ ಮೇಲೆ ಕಳ್ಳಿಲ್ಲ. ಹಿಂಗೆ ಆಗ್ಬಿಟ್ಟೈತಿ. ಒಂದು ಹೆಸರಿಗೆ ಹಡಿತಾವ, ಹೆಸರಿಗೆ ಮದ್ವೆ ಮಾಡ್ಕೊತಾವ, ಆ ಒಂದು ಸೊಸೈಟಿ ಒಳಗೆ ಅದಾರ್ರಿ ಈಗ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ ನಾಯ್ಕ್. ಒಂದು ಮಗು ಅಂತಂದರೆ ಆತನಿಗೆ ಎಷ್ಟು ಬುದ್ಧಿ ಇರೋಕ್ಕೆ ಸಾಧ್ಯ ರೀ? ಆತ ಅವನ ಒಂದು ಏಜಿಗೆ ತಕ್ಕಂಗೆ ಮಾತಾಡೋಕ್ಕೆ ಸಾಧ್ಯ. ಆದರೆ ಉತ್ತರ ಪ್ರದೇಶದೊಳಗೆ ಒಬ್ಬ ಚಿಕ್ಕ ಹುಡುಗ, 13 ವರ್ಷದ ಹುಡುಗ, 8ನೇ ತರಗತಿಯಲ್ಲಿ ಓದ್ತಾ ಇರ್ತಾನವನು. ಇಂತಹ ದೊಡ್ಡ ಮಾತಾಡಿದಾನಂತಂದರೆ ಇಡೀ ಜನ ಬಾಯಿ ಮುಚ್ಕೊಂಡು ಕುಂದಿರ್ಬೇಕು. ಅಂತಹ ಒಂದು ಮಾತಾಡೋನವನು ಡಿಸ್ಟ್ರಿಕ್ಟ್ ಕಮಿಷನರ್ ಮುಂದೆ ಎದೆ ತಟ್ಬಿಟ್ಟು ಮಾತಾಡಿದಾನಂತಂದ್ರೆ ವಿಚಾರ ಮಾಡ್ರಿ, ಆ ಒಂದು ಚಿಕ್ಕ ವಯಸ್ಸಿನ ಬಾಲಕನ ಮೇಲೆ ಎಷ್ಟು ಕೆಟ್ಟ ರೀತಿಯಲ್ಲಿ ಬಡತನ ಹೊಡೆದೈತಿ, ಬಡತನ ಅವನನ್ನು ಈ ರೀತಿ ಮಾತಾಡ್ಸೋಂಗೆ ಮಾಡೈತಪ್ಪ ಅಂತಂದರೆ ನಿಜವಾಗ್ಲೂ ರೀ ಈ ಗೌರ್ಮೆಂಟಿಗೆ ನಾಚಿಕೆ ಆಗಬೇಕು. ಈ ಗೌರ್ಮೆಂಟಿಗೆ ಬಡವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಕೇವಲ ಲಂಚ ಭ್ರಷ್ಟಾಚಾರದಿಂದ ಓಡಾಕತ್ತಾರಲ್ಲ, ಬಡವರು ಬಂದು ಈ ರೀತಿ ಮುಖಕ್ಕೆ ಹೊಡಿತಾರಲ್ಲ, ಅವಾಗ್ಲೇ ಇವ್ರಿಗೆ ಬುದ್ಧಿ ಬರೋದು. ಇನ್ಮೇಲಾದರೂ ಈ ಒಂದು ಸಿಸ್ಟಮ್ ಚೇಂಜ್ ಆಗುತ್ತೆ ಅನ್ನೋ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಹುಡುಗನ ಕತೆ ಏನಂತ ಹೇಳ್ತೇನೆ ಕೇಳ್ರಿ. ಉತ್ತರ ಪ್ರದೇಶದೊಳಗೆ ಲಖೀಂಪುರ್ ಅಂತ ಊರಿರ್ತದ. ಸೊ ಅಲ್ಲಿ ಈ ಒಂದು ಹುಡುಗನ ಹೆಸರು ಏನಪ್ಪ ಅಂತಂದ್ರೆ ಅಮಿತಾಬ್ ಗುಪ್ತಾ ಅಂತ ಹೇಳಿ ಈ ಒಂದು ಹುಡುಗನ ಹೆಸರು. ಇವನಿಗೆ 13 ವರ್ಷ, 8ನೇ ತರಗತಿಯೊಳಗೆ ಗೌರ್ಮೆಂಟ್ ಸ್ಕೂಲಾಗ ಓದ್ತಿರ್ತಾನೆ ಅದೇ ಲಖೀಂಪುರದಲ್ಲಿ. ಸೊ ಅವರ ಮನೆ ಹತ್ರ ಅವ್ರದ್ದು ಪೂರ್ತಿ ಮನೆ ಜಾಗ ಅದು. ಸೊ ಆ ಮನೆ ಜಾಗದೊಳಗೆ ಅರ್ಧ ಭಾಗದಲ್ಲಿ ಯಾರೋ ಒಬ್ಬ ಕಬ್ಜಾ ಮಾಡಿಬಿಟ್ಟು ಕೀಲಿ ಹಾಕಿರ್ತಾರೆ. ಸೊ ಈ ಒಂದು ವಿಷಯನ ಆ ಒಂದು ಲಖೀಂಪುರದಲ್ಲಿರೋ ಪಂಚಾಯತಿಗೆ ಹೇಳೋದಾಗಿರ್ಬೋದು, ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಹೇಳೋದಾಗಿರ್ಬೋದು, ಈ ಹುಡುಗ ತಾಯಿ ಇಲ್ಲಾಂದರೆ ಆ ಹುಡುಗ ಆ ಶಾಲಿನಾರು ಬಿಟ್ಟು ಹೋಗಿ ಆ ಒಂದು ಅಧಿಕಾರಿಗಳಿಗೆ ಈ ರೀತಿ ಆಗಕತ್ತೈತೆ ಅಂತೇಳಿ ಫಾರ್ಮ್ ಕೊಡೋದು, ಅದ್ರ ಬಗ್ಗೆ ಏನೇನು ಮಾತಾಡಬೇಕು, ಏನೇನು ಬರೆದು ಕೊಡಬೇಕು ಎಲ್ಲನೂ ಬರೆದು ಕೊಟ್ಟಾನ್ರಿ. ಎಲ್ಲ ಬರೆದು ಕೊಟ್ಟರು ಆ ಒಂದು ಹುಡುಗ ಯಾವುದೇ ರೀತಿ ಪಾಸಿಟಿವ್ ಆಗಿ ಏನು ಬರಲಿಲ್ಲ. ಸೊ ಹೆಸರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಾರು ಅಂತ ಕಾರಣಕ್ಕೆ ಪೊಲೀಸರು ಬಂದು ಏನು ಆ ಒಂದು ಜಾಗನ ಇನ್ವೆಸ್ಟಿಗೇಷನ್ ಮಾಡ್ತಾರೋ ನೋಡಿಬಿಟ್ಟು ನೋಡ್ತೀನಿ ಅಂತ ಹೇಳಿ ಒಂದು ಸಲ ಅಷ್ಟೇ ಬರ್ತಾರವರು. ಬಂದುಬಿಟ್ಟು ಮತ್ತೆ ಹೊಳ್ಳಪಾಸ್ ಹೋಗ್ತಾರೆ. ಅಲ್ಲಿ ಒಂದು ಕ್ಷಣ ನಿಲ್ಲಂಗಿಲ್ಲ ಆ ಪೊಲೀಸರು. ಸೊ ನಿಲ್ಲದೇ ಇರೋ ಕಾರಣ ಒಂದು ದಿನ ಈ ಲಖೀಂಪುರದೊಳಗೆ ಡಿಸ್ಟ್ರಿಕ್ಟ್ ಕಮಿಷನರ್ ಬರ್ತಾರೆ, DM ಬರ್ತಾರೆ. ಸೊ ಅವಾಗ ಎಲ್ಲರೂ ಕೂಡ ತಮ್ಮ ಸಮಸ್ಯೆಗಳು ಏನಪ್ಪ ಆ ಒಂದು ಜಿಲ್ಲಾ ಒಳಗೆ ಅಂತ ಹೇಳೋ ಒಂದು ಸಂದರ್ಭದೊಳಗೆ ಎಲ್ಲರೂ ಪಾಳೆ ಹಚ್ಚಿರ್ತಾರೆ ರೀ ಜನ ಹೇಳ್ಬೇಕಂತ ಹೇಳಿ. ಅದರೊಳಗೆ ಈ ಹುಡುಗಾನು ಒಬ್ಬ. ಸೊ ಈ ಗುಪ್ತಾ ಅನ್ನೋ ಈ ಒಂದು ಹುಡುಗಾನು ಪಾಳೆ ಹೋಗ್ತಾನು. ಪಾಳೆ ಹಚ್ಚಿ ಹೋದಾಗ ಹೀಗೀಗ ನಮ್ಮ ಮನೆ ಜಾಗ ಐತ್ರಿ, ಅಲ್ಲಿ ಒಬ್ಬ ಕಬ್ಜಾ ಮಾಡಿಬಿಟ್ಟು ಅರ್ಧ ಭಾಗ ನಮ್ಮ ಮನೆಯೊಳಗೆ 2 ಅಕ್ಕ ತಂಗಿ ಒಬ್ಬ ತಮ್ಮ ಅದಾನ್ರಿ. ನಮ್ಮ ತಾಯಿ 50 ರೂಪಾಯಿ ರೊಕ್ಕದೊಳಗೆ ತರಕಾರಿಗಳನ್ನು ತಂದುಬಿಟ್ಟು ದಿನದ ಜೀವನ ನಡ್ಸಾಕತ್ತೀವ್ರಿ ನಾವು. ನಮ್ಮ ತಾಯಿಗೆ ಬರೋದು ಬರೀ 3,000. ನನ್ನ ತಂದೆ ಮಾನಸಿಕವಾಗಿ ರೋಗಿ ಅದಾನ ಮನೆಯೊಳಗೆ, ಅವನನ್ನು ನೋಡ್ಕೋಬೇಕು, ಅವನ ಔಷಧಿ ಖರ್ಚು ನೋಡ್ಕೋಬೇಕು, ಮನೆಯೊಳಗೆ ತಿನ್ನೋದು ಉಣ್ಣೋದು ನೋಡ್ಕೋಬೇಕು. ನಮ್ಮ ತಾಯಿ ನನ್ನ ತಮ್ಮಂದ್ರನ್ನ ಅಕ್ಕಂದ್ರಿಗೆ ಓದ್ಸಾಕ ರೊಕ್ಕ ಕೊಡಬೇಕು, ಪುಸ್ತಕ ಆಗಲಿ ಪೆನ್ ಆಗಲಿ ಇಂಥವೆಲ್ಲ ನಾನಾ ರೀತಿ ಇರ್ತಾವ್ರಿ. ಸೊ ಇಂಥ ಇರೋ ಪರಿಸ್ಥಿತಿ ಒಳಗೆ ನನ್ನ ತಾಯಿ ಎಷ್ಟೊಂದೆಲ್ಲ ಕಷ್ಟಪಡಕತ್ತಾಳ. ಅಂಥದ್ರಾಗ ನಾನು ಕೂಡ ನಮ್ಮ ತಾಯಿಗೆ ಸಾಥ್ ಕೊಟ್ಟು ಈ ಒಂದು ಜಾಗದ ಸಲುವಾಗಿ ಎಷ್ಟು ಅಡ್ಡಾಡಿದ್ರು ಯಾರೂ ಏನೂ ಮಾಡತ್ತಿಲ್ಲ ಅಂಥೇಳಿ ಅಂದಾಗ ಆ ಒಂದು ಅಧಿಕಾರಿ ಡಿಸ್ಟ್ರಿಕ್ಟ್ ಕಮಿಷನರ್ ಏನು ಮಾಡ್ತಾನೋ ಆ ಒಂದು ಹುಡುಗ, ನೋಡಪ್ಪಿ ಇದು ನಿಂದು ಓದು ವಯಸ್ಸೈತಿ, ಓದು ನಿನ್ನ ತಾಯಿಗೆ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ. ಓದು ವಯಸ್ಸೈತೆ ಅಂತೀರಿ ನೀವು, ಓದಂತೀರಿ, ನಾನು ಓದೋ ಖರ್ಚು ಯಾರು ನೀವು ಕೊಡ್ತೀರೇನ ಅಂಥೇಳಿ ಅವನಿಗೆ ಮುಖಕ್ಕೆ ಹೊಡೆದಂಗೆ ಮಾತಾಡ್ತಾನೆ ರೀ ಎಲ್ಲರ ಮುಂದೂ. ನಾನು ಓದೋ ಖರ್ಚು ನೀವು ಕೊಡ್ತೀರೇನ್ರಿ? ನಮ್ಮ ಮನೆ ಎಂಥ ಬಡತನ ಪರಿಸ್ಥಿತಿ ಐತಿ, ನೀವೇನ್ರಿ ಆರಾಮ್ ಚೇರ್ ಒಳಗೆ AC ಒಳಗೆ ಕುಂದಿರ್ತೀರಿ, ಕಮಿಷನ್ ತೊಗೊತೀರಿ ನೀವು ಅಂತ ಹೇಳಿಬಿಟ್ಟು ಎಲ್ಲರ ಮುಂದೂ ಮಾತಾಡ್ತಾನೆ. ಆ DMಗೆ ಒಂದು ಮಾತು ಬರಲಿಲ್ಲ ಬಾಯೊಳಗೆ, ಒಂದು ಮಾತು ಬ್ರಾತ್ ಬರಲಿಲ್ಲ ಅವನ ಬಾಯೊಳಗೆ, ಸೈಲೆಂಟ್ ಆದ್ನು. ಆ 13 ವರ್ಷದ ಬಾಲಕನ ಹತ್ರ ಹೇಳಿಸ್ಕೊ ಮಟ್ಟಿಗೆ ಅಧಿಕಾರಿಗಳು ಬಂದಾರಂದ್ರೆ ಎಷ್ಟು ಕೆಟ್ಟದಾಗೈತಿ ಸಿಸ್ಟಮ್. ಈ ಸಿಸ್ಟಮನ ಮೇಲೆ 13 ವರ್ಷದ ಬಾಲಕ ಹೇಳಕತ್ತಾನು, ನಿಮ್ಮ ಸಿಸ್ಟಮ್ ಸರಿ ಇಲ್ಲ, ಲಂಚ ತೊಗೊಂಡ್ರೆ ಅಷ್ಟೇ ನೀವು ಕೇಸ್ ಮುಂದೆ ಹಾಕ್ತೀರಂತ ಅಧಿಕಾರಿ ಮುಂದೆ ಶೂಟ್ ಆ್ಯಂಡ್ ಶೂಟ್ ಹೇಳತ್ತಾನ್ರಿ.
ಉತ್ತರ ಪ್ರದೇಶದೊಳಗೆ ನಡೆದಂತಹ ಘಟನೆ ಇದು ರಿಯಲ್ ಆಗಿ. ಇಷ್ಟೆಲ್ಲ ಆದ್ಮೇಲೆ ಆ ಒಂದು ಪೇಪರ್ನ ಸೈನ್ ಮಾಡ್ತಾನೋ DM, ಸೈನ್ ಮಾಡಿ ಮುಂದೆ ಅಪ್ರೂವಲಿಗೆ ಕಳಿಸ್ತಾನು. ಯಾವುದೋ ಒಂದು ಅನ್ನು ಮಾತಾಡ್ದ ಮುಂದೆ ಕಳಿಸ್ತಾರ್ರಿ ಆ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಮಾಡಿ ಕಂಟಿನ್ಯೂ ಮಾಡಿರಿ ಈ ವಿಷಯದ ಬಗ್ಗೆ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಿರ್ತಾರ ಆ ಹುಡುಗಗೆ ಕೇಳ್ತಾರ, ನೀವೇನಪ್ಪ ಲಂಚ ಇಸ್ಕೊಂತೀರಿ, ನಿಮಗೆ ಎದ್ರದ್ದು ಫರಕ್ ಬೀಳಂಗಿಲ್ಲ, ನಾವು ಇರೋ ಪರಿಸ್ಥಿತಿ ಹಿಂಗೈತಿ, ನಾವು ಮಾತಾಡೋವಂಥ ಸ್ಟೇಜ್ ಐತಿದ, ಮಾತಾಡಬೇಕಂತೇಳಿ ಹೇಳ್ತಾನೆ. ಸೊ ಅಲ್ಲಿಂದ ಅವನು ಮಾತನ್ನು ಪೂರ್ತಿ ಕೇಳಲಿಲ್ಲ ರೀ ಅವರು. ಡಿಸ್ಟ್ರಿಕ್ಟ್ ಕಮಿಷನರ್ ಆದಂತಹ ವ್ಯಕ್ತಿ ಯಾವುದೇ ಒಂದು ಜಿಲ್ಲಾಧಿಕಾರಿ ಬಂದ್ಬಿಟ್ಟು ಏನು ಕರೆಕ್ಟಾಗಿ ಕೇಳದೇ ಇರೋ ಕಾರಣ ಆ ಒಂದು ಹುಡುಗ ವಾಪಸ್ ರಿಟರ್ನ್ ಆಗ್ತಾನೆ. ಈ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆದಾಗ ಮೀಡಿಯಾದವ್ರು ಇವ್ರ ಮನೆ ಕಡೆ ಹೋಗ್ತಾರೆ. ಮೀಡಿಯಾದವ್ರ ಮನೆ ಕಡೆ ಹೋದಾಗ ಏನೇನಾಯಿತು ಏನೇನಿಲ್ಲ, ನೀನು ಎಲ್ಲ ಮುಂದೆ ಹೇಳಿದಿ, ನೀವು ಕಮಿಷನ್ ಇಸ್ಕೊತೀರಿ ಅಂಥೇಳಿ, ಇದೆಲ್ಲ ಹೆಂಗೆ ಗೊತ್ತು ನಿನಗೆ ಅಂಥೇಳಿ ಕೇಳಿದಾಗ ನಾನು ನೋಡೇನಲ್ರಿ ಎಷ್ಟು ಜನದ ಹತ್ರ ರೊಕ್ಕ ಇಸ್ಕೊತಾರೋ ಕೆಲಸ ಮಾಡ್ತಾರೋ, ನಮ್ಮ ಕಡೆ ರೊಕ್ಕ ಕೊಡೋಕೆ ಆಗಂಗಿಲ್ಲ ರೀ, ಅದಕ್ಕೆ ನಾವು ಪಾಳೆ ಹಚ್ಚಿ ನಿಂತು ನಾವು ಈ ರೀತಿ ನ್ಯಾಯ ಅಂತ ತೊಗೋತೀವ್ರಿ ಅಂತ ಹೇಳಿ ಹೇಳ್ತಾನೆ. ನಿಜವಾಗ್ಲೂ ಭಾಳ ಕೆಟ್ಟ ಅನ್ನಿಸ್ತೈತ್ರಿ ಈ ಹುಡುಗನ ಪರಿಸ್ಥಿತಿ ನೋಡಿದ್ರೆ. ನಿಂದ ಡ್ರೀಮ್ ಏನಪ್ಪ, ನೀ ಏನು ಆಗ್ಬೇಕಂತದ್ದಿ ಅಂತಂದಾಗ ನಾ IAS ಆಫೀಸರ್ ಆಗ್ಬೇಕಂತದೀನಿ, ಡಿಸ್ಟ್ರಿಕ್ಟ್ ಕಮಿಷನರ್ ಆಗ್ಬೇಕಂತದೀನಿ ಅಂತ ಹೇಳಿ ಅಂದಾಗ, ಯಾಕೆ ನೀನು ನಿಮ್ಮ ಮನೆ ಪರಿಸ್ಥಿತಿ ನೋಡಿ ಆ ಒಂದು ಕನಸು ಕಟ್ಟೇನಂತಂದ್ರೆ, ಇಲ್ಲ ನಾನು ಬಡತನದೊಳಗೆ ಬೆಳೆದೇನಿ, ನನ್ನ ಸ್ಥಿತಿ ಯಾರಿಗೂ ಬರಬಾರ್ದು, ಬಡವರಿಗೆ ಮೊದಲು ನಾನು ಆದ್ಯತೆ ಕೊಡ್ತೀನಿ ಅಂತ ಹೇಳಿ ಆ ಒಂದು ಚಿಕ್ಕ ಹುಡುಗನ ಮನಸ್ಸೊಳಗೆ ಇಂಥ ದೊಡ್ಡ ಆಲೋಚನೆ ಐತಂದ್ರೆ ವಿಚಾರ ಮಾಡಿರಿ. ಮಕ್ಕಳನ್ನು ನಾವು ಬೆಳೆಸೋ ರೀತಿ ಒಳಗಿರ್ತೈತಿ, ನೋಡ್ಕೊಳ್ಳೋ ರೀತಿ ಒಳಗಿರ್ತೈತಿ. ಸುಳ್ಳಲ್ಲ ರೀ, ಪರಿಸರ ಇದಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೈತಿ. ನಮ್ಮ ವಾತಾವರಣದ ಮೇಲೆ ಮಗು ಯಾವ ರೀತಿ ಬೆಳಿಬೇಕು ಅನ್ನೋದು ಇರ್ತೈತಿ. ಅದೇ ಏಜಿನ ಹುಡುಗರು ಬಾಯಿ ಒಳಗೆ ಅವಚ್ಚಿ ಶಬ್ದಗಳನ್ನು ಮಾತಾಡ್ತಾರೆ. ಓದಂದ್ರೆ ಓದಂಗಿಲ್ಲ, ತಂದೆ ತಾಯಿನ ಕೊಲೆ ಮಾಡಿದ ಹಿಸ್ಟ್ರಿ ಐತಿ. ಫೋನ್ 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 ಅಂತ ಹೇಳಿ ತಂದೆ ತಾಯಿ ಫೋನ್ ಕಸ್ಕೊಂಡಿಟ್ರೆ ತಾಯಿನ ಕೊಲೆ ಮಾಡೋ ಹುಡುಗ ನನ್ನ ಮಕ್ಕಳದಾವು. ಅಂಥದ್ರೊಳಗೆ ತಾಯಿ ಕಷ್ಟ ನೋಡಿಬಿಟ್ಟು ತನ್ನ ಒಂದು ನ್ಯಾಯಕ್ಕೋಸ್ಕರ ಅಧಿಕಾರಿ ಮುಂದೆ ನಿಂತು ಮಾತಾಡೋಣವ. ನಿಜ ರೀ, ಆ ಹುಡುಗನ ನೋಡಿದ್ರೆ ಭಾಳ ಹೆಮ್ಮೆ ಅನ್ನಿಸ್ತೈತಿ. ನಮ್ಮ ಒಂದು ಭಾರತ ದೇಶದೊಳಗೆ ಇಂತಹ ಒಬ್ಬ ಮಕ್ಕಳು ಇದಾರಪ್ಪ ಅಂತಂದ್ರೆ ಇಂತಹ ಒಂದು ಆಲೋಚನೆ ಪ್ರತಿಯೊಂದು ಮಕ್ಕಳಲ್ಲೂ ಬರ್ಬೇಕ್ರಿ. ಪ್ರತಿಯೊಂದು ಮಕ್ಕಳೊಳಗೂ ತಮ್ಮ ಮನೆ ಪರಿಸ್ಥಿತಿ ಏನೈತಿ, ನನ್ನ ತಾಯಿಗೆ ಯಾವ ಪರಿಸ್ಥಿತಿ ಐತಿ, ನನ್ನ ತಂದೆ ಏನು ಮಾಡ್ತಾ ಇದ್ದಾರೆ, ನಾವು ಎಂಥ ಪರಿಸ್ಥಿತಿಯೊಳಗೆ ಅದೇವಿ ಅಂಥೇಳಿ ಪ್ರತಿಯೊಂದು ಮಕ್ಕಳಿಗೂ ಗೊತ್ತು ಮಾಡ್ಬೇಕ್ರಿ. ಕೇಳಿದ ತಕ್ಷಣ ಕೊಟ್ಟು ಬಿಡೋದು, ಕೇಳಿದ ತಕ್ಷಣ ಕೊಡಿಸ್ಬಿಡೋದು, ಇಷ್ಟು ದುಡ್ಡು ಕೇಳಿದ ತಕ್ಷಣ ಕೊಟ್ಟು ಬಿಡೋದು, ಕಣ್ಣು ಮುಚ್ಕೊಂಡು ಕೊಡೋ ಕೆಲಸ ಯಾವತ್ತೂ ಮಾಡಬೇಡ್ರಿ. ನೀವು ಮಾಡೋ ಒಂದು ತಪ್ಪು ಮುಂದೆ ನಿಮಗೆ ಅದು ಕುತ್ತಾಗ್ತೈತಿ. ಈ ಒಂದು ಹುಡುಗನ ನೋಡ್ರಿ, ಅವ್ನ ಮನೆ ಪರಿಸ್ಥಿತಿ ತಿಳ್ಕೊಂಡು ಆ ಒಂದು ಏಜ್ ಒಳಗೆ ಏನು ಗೊತ್ತಿರೈತ್ರಿ, ನಾವು ಹೆದರ್ತೇವೆ ಇನ್ನೊಬ್ರ ಮುಂದೆ ಮಾತಾಡೋಕೆ. ನಮಗೆ ಆ ಒಂದು ಇನ್ನೂ ಮಟನ ಆ ಒಂದು ಫಿಯರ್ ಅದು ಹೋಗುವಂಥದ್ದು ಇಲ್ಲೇ ಇಲ್ಲ. ಆ ಒಂದು ಹುಡುಗ ಇಷ್ಟು ಅಗಾಧವಾಗಿ ಒಂದು ಮನಸ್ಸಿನ ಮೇಲೆ ಪ್ರಭಾವ ಬೀರೈತಪ್ಪ ಅಂತಂದರೆ ಆ ಒಂದು ಹುಡುಗನ ಮಾತು, ಆ ಒಂದು ಹುಡುಗನ ಕಣ್ಣೊಳಗೆ ಗೊತ್ತಾಕೈತ್ರಿ ಎಂತಹ ಪರಿಸ್ಥಿತಿಯೊಳಗೆ ಬೆಳ್ಕೊಂಡು ಬಂದಾನಪ್ಪ ಆ ಹುಡುಗ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಆ ಒಂದು ಹುಡುಗನ ನೋಡಿದ್ರೆ ಕಳ್ಳು ಚುರ್ರು ಅನ್ನತ್ರಿ. ತಂದೆ ಬೆಡ್ ಮೇಲೆ ಮಲಗಿದಾನ್ರಿ, ಮಾನಸಿಕ ಒಂದು ಅಸ್ವಸ್ಥ. ಅವನು ಒಂದು ಹೆಣ್ಣು ಮಗಳದಾಳ, ಒಂದು ತಮ್ಮ ನನ್ನ ಮನೇಲಿ. ನನ್ನ ತಾಯಿಗೆ ಬರೀ 3,000 ರೀ, ಎಲ್ಲಿ ನಾನು ತಂದು ಹಾಕ್ಬೇಕ್ರಿ? ನನ್ನ ತಾಯಿ ತಂಗಿ ನನ್ನ ಅಪ್ಪ ಇವ್ರದ್ದೆಲ್ಲ ಹೊಟ್ಟೆ ತುಂಬಿಸ್ಬೇಕ್ರಿ ನಾನು ಅಂಥೇಳಿ ಗೌರ್ಮೆಂಟ್ ಮುಂದೆ ಅಂಗಲಾಚಿ ಕೈ ಬೇಡಿದ್ರು ಈ ಗೌರ್ಮೆಂಟಿಗೆ ಕನಿಕರ ಅನ್ನೋದು ಬರಲಿಲ್ಲ. ದುಡ್ಡಿನ ಮುಖದ ಮುಂದೆ ಮಾನವೀಯತೆಯನ್ನು ಕೊಲೆ ಮಾಡಿರಲ್ಲ. ನಿಜವಾಗ್ಲೂ ಮನುಷ್ಯ ನೀವು. ಇದು ಕೇವಲ ಒಂದು ರಾಜ್ಯದ ಕಥೆ ಅಲ್ಲ ರೀ, ಎಷ್ಟೋ ರಾಜ್ಯ, ಎಷ್ಟೋ ಜಿಲ್ಲೆ, ಎಷ್ಟೋ ಗ್ರಾಮಗಳೊಳಗೆ ಆಗ್ತಾ ಇರುವಂಥದ್ರಿ, ಇದು ನಡೀತಾ ಇರುವಂಥದ್ರಿ ನಮ್ಮ ಸಮಾಜದೊಳಗೆ. ಇದಕ್ಕೆ ಕಡಿವಾಣ ಅನ್ನೋದು ಹಾಕ್ಬೇಕು. ಬಹಳ ಕೆಟ್ಟ ಪರಿಸ್ಥಿತಿ ಇರ್ತೈತ್ರಿ. ನಮ್ಮಂಥವ್ರು ಏನೋ ಅಂಥ ಪರಿಸ್ಥಿತಿನ ಎದುರಿಸಿಲ್ಲ, ಆದ್ರೆ ಅಂಥವ್ರು ಎದುರಿಸಿ ಬಂದಿರ್ತಾರಲ್ಲ ಅವ್ರ ಜೀವನ ಭಾಳ ಸುಂದರವಾಗಿ ರಚನೆ ಆಗ್ತೈತ್ರಿ ಮುಂದೆ ಹೋದಂಗೆ. ಕೆಲವೊಬ್ಬರಿಗೆ ಇವಾಗ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಪೇರೆಂಟ್ಸ್ ಮೇಲೆ, ಇರೋ ಸತ್ಯನ ಹೇಳ್ತಿದ್ದೀನಿ ಕೇಳ್ರಿ. ನಾವು ಮಕ್ಕಳನ್ನು ಅದೇ ಹೇಳ್ತಾರಲ್ಲ, ಬೆಳೆಯೋದು ಮೊಳಕೆ ಒಳಗಂತ ಹೇಳಿ ಯಾವ ರೀತಿ ನಾವು ಬೆಳೆಸಿರ್ತೇವಲ್ಲ ಒಂದು ಮಗುನ, ಅದ್ರ ಮೇಲೆ ಆ ಒಂದು ಮಗುವಿನ ಸಂಸ್ಕಾರ, ವ್ಯಕ್ತಿತ್ವ ನಿಂತಿರ್ತೈತಿ. ನಾವು ಮಗುವಿಗೆ ಚಿಕ್ಕಂದ್ರಿಂದನೇ ಎಲ್ಲದ ವಿಷಯವನ್ನು ಗೊತ್ತು ಮಾಡ್ಬೇಕ್ರಿ. ಕೆಲಸ ಹೆಂಗೆ ಮಾಡ್ತಾರೆ, ಒಂದಿಷ್ಟು ಪೆಟ್ಟು ಬೀಳಾರ್ದಂಗೆ ನೋಡ್ಕೊತೇವೆ ನಾವು ತಂದೆ ತಾಯಿ ಮಕ್ಕಳನ್ನು.
ಬೀಳ್ಬೇಕ್ರಿ ಪೆಟ್ಟು ಮನುಷ್ಯನಿಗೆ. ಆ ಒಂದು ಮಗು ಪೆಟ್ಟು ಬಿದ್ದಾಗ ಗೊತ್ತಾಕೈತಿ ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ಹೇಳಿಬಿಟ್ಟು, ಹತ್ರ ಕಣ್ಣಾಗ ಮುತ್ತ ಉದುರ್ತೈತೆ ಅಂತ ಹೇಳಿಬಿಟ್ಟು ಹೇಳಿದ ತಕ್ಷಣ ಕೊಡಿಸೋದು, ಮುದ್ದು ಮಾಡೋದು ಮಾಡ್ರಿ. ಪ್ರೀತಿ ಎಲ್ಲ ಮಕ್ಕಳ ಮೇಲೂ ಇರ್ತೈತಿ ತಂದೆ ತಾಯಿಗೆ. ಆದರೆ ಈ ಒಂದು ಮುದ್ದು ಮಾಡೋದು ಮುಂದೆ ಅವ್ರಿಗೆ ಗೊತ್ತಾಗಬಾರ್ದು. ಸೊ ನಿಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀರಿ ನೋಡು, ಅದೇ ರೀತಿ ಈ ಒಂದು ಹುಡುಗನ ನೋಡಿ ಇನ್ಸ್ಪೈರ್ ಆಗ್ರಿ ಪ್ರತಿಯೊಬ್ಬ ಪೇರೆಂಟ್ಸ್ಗೂ. ಯಾಕಂತಂದ್ರೆ ಇವಾಗಿನ ಸೊಸೈಟಿ ಒಳಗೆ ತಾಯಿಗೆ ಮಕ್ಕಳ ಮೇಲೆ ಕಳ್ಳಿಲ್ಲ, ಮಕ್ಕಳಿಗೆ ತಂದೆ ತಾಯಿ ಮೇಲೆ ಕಳ್ಳಿಲ್ಲ. ಹಿಂಗೆ ಆಗ್ಬಿಟ್ಟೈತಿ. ಒಂದು ಹೆಸರಿಗೆ ಹಡಿತಾವ, ಹೆಸರಿಗೆ ಮದ್ವೆ ಮಾಡ್ಕೊತಾವ, ಆ ಒಂದು ಸೊಸೈಟಿ ಒಳಗೆ ಅದಾರ್ರಿ ಈಗ. ಇದು ಈ ಉತ್ತರ ಪ್ರದೇಶದೊಳಗೆ ಈ ಹುಡುಗ ಇಷ್ಟು ಹೆಮ್ಮೆಯಿಂದ ಮಾತಾಡಿದಾನ, ನನ್ನ ಮನೆ ಪರಿಸ್ಥಿತಿ ಹಿಂಗೈತಿ, ನೀವೇನು ಮಾಡಾಕತ್ತೀರಿ, ಲಂಚ ತೊಗೊಂಡು ನೀವು ನಡ್ಸಾಕತ್ತೀರಿ ನಿಮ್ಮ ಗೌರ್ಮೆಂಟ್ ಅಂತ ಹೇಳಿ ಮುಖಕ್ಕೆ ಹೊಡೆದಂಗೆ ಹೇಳ್ಯಾನ್ರಿ. ಇನ್ನೇನ್ರಿ ಬೇಕ್ರಿ, ಮತ್ತೆ ಚಾಲು ಆಗಕತ್ತೈತ್ರಿ ಜಾಗೃತಿ ಹತ್ರ ಹೋಗೋದು. ಏನೇ ಪ್ರಾಬ್ಲಮ್ ಆಗ್ರಿ ಎದೆ ತಟ್ಟಿ ಹೇಳ್ರಿ, ನನಗೆ ಈ ಪ್ರಾಬ್ಲಮ್ ಐತಿ, ನೀವು ಸಾಲ್ವ್ ಮಾಡಿಲ್ಲ ಇನ್ನೂ ತನಕ ಎಷ್ಟು ದಿನ ಅಂತ ಹೇಳಿ ಬಾಯಿ ಬಿಟ್ಟು ಕೇಳ್ರಿ. ಲಂಚ ಕೂಡ ಅವಶ್ಯಕತೆ ಇಲ್ಲ. ಗೌರ್ಮೆಂಟು ನಾವು ಮಾಡಿದ್ದು, ನಾವು ಆರಿಸ್ಕೊಂಡು ಬಂದಿದ್ದು ಗೌರ್ಮೆಂಟ್, ಅದರಿಂದ ನಮಗೇನಾಗಬೇಕಾಗಿಲ್ಲ. ಅರ್ಥ ಮಾಡ್ಕೊಡ್ರಿ. ಸರ್ಕಾರ ನಮ್ಮಿಂದ ನಮಗಾಗಿ ಇರುವಂಥದ್ದು, ಅದರಿಂದ ನಾವು ಫಾಯ್ದೆ ತೊಗೋಬೇಕು, ನಾವು ಬೆನಿಫಿಟ್ ತೊಗೋಬೇಕು. ಅದಕ್ಕೆ ನಾವು ಫಾಯ್ದೆ ಆಗಬಾರ್ದು, ಅದಕ್ಕೆ ನಾವು ಮೊಹರ ಆಗಬಾರ್ದು. ಸೊ ಏನೇ ಪ್ರಾಬ್ಲಮ್ ಇದ್ದರೂ ಎತ್ತಿ ನಿಂತು ಹೇಳ್ರಿ. ಉದಾಹರಣೆ ಈ ಒಂದು ಹುಡುಗಂದು ಧೈರ್ಯ ನೋಡ್ರಿ, ನೀವು ಒಂದು ಹುಡುಗನ ಮಾತು ಕೇಳ್ರಿ, ನೀವು ಆಟೋಮೆಟಿಕ್ಲಿ ನಿಮ್ಮ ಮನಸ್ಸೊಳಗೂ ಒಂದು ಧೈರ್ಯ ಹೆದರಿಕೆನೇ ಹೋಗ್ಬಿಡ್ತೈತ್ರಿ. ಸೊ ಇದು ಉತ್ತರ ಪ್ರದೇಶದೊಳಗೆ ನಡೆದಂತಹ ಒಂದು ಘಟನೆ. ತನ್ನ ಮನೆಯ ಸಲುವಾಗಿ 13 ವರ್ಷದ ಬಾಲಕ ಹೋರಾಡ್ತಿರೋದು ನೋಡಿದ್ರೆ ನಿಜವಾಗ್ಲೂ ಕಣ್ಣಾಗ ನೀರು ಬರ್ತಾವ್ರಿ. ಇಂಥ ಮಕ್ಕಳನ್ನು ನೋಡಿದ್ರೆ ಆ ಒಂದು ಹೋರಾಡೋ ಛಲ, ಆ ಒಂದು ಮಾತೊಳಗೆ ಗತ್ತು, ಯಾವುದೇ ತಪ್ಪಿಲ್ಲ ಅಂದರೆ ಯಾಕೆ ಹೆದರ್ಬೇಕನ್ನೋ ಒಂದು ಕಣ್ಣಲ್ಲೇ ಕಾಣ್ತೈತ್ರಿ ಅವಂಗೆ. ನಿಜವಾಗ್ಲೂ ಇಂಥ ಹುಡುಗ ಇರಬೇಕ್ರಿ. ಪ್ರತಿಯೊಂದು ಮನೆಯೊಳಗೂ ಇಂಥ ಧೈರ್ಯವಾದ ಮಕ್ಕಳು ಹುಟ್ಟಿದ್ರೆ ಮಾತ್ರ ಈ ಸಿಸ್ಟಮ್ ಚೇಂಜ್ ಮಾಡೋಕ್ಕೆ ಸಾಧ್ಯ. ಸೊ ಇದು ಉತ್ತರ ಪ್ರದೇಶದೊಳಗೆ ನಡೆದಿರುವಂತಹ ಘಟನೆ. ಸೊ ಆ ಹುಡುಗ ಆದಷ್ಟು ಬೇಗ ನ್ಯಾಯ ಸಿಗಲಿ. ಯಾಕಂತಂದ್ರೆ ಇಂತಹ ಒಂದು ಪರಿಸ್ಥಿತಿ ಪ್ರತಿಯೊಂದು ಹಳ್ಳಿ ಗ್ರಾಮಗಳೊಳಗೆ ಐತಿ. ಯಾರು ಹೆದ್ರಕ್ಕೆ ಹೋಗ್ಬೇಡ್ರಿ, ಎದ್ದು ನಿಲ್ರಿ. ನೀವು ಪರಿಸ್ಥಿತಿ ತೊಂದರೆ ಐತಪ್ಪ ಅಂತಂದ್ರೆ ಗೌರ್ಮೆಂಟ್ ಮುಂದೆ ಸವಾಲು ಮಾಡಿರಿ, ನೀವು ಈ ಥರ ಐತಪ್ಪ ನಮ್ದು ಬಂದು ಬಗೆಹರಿಸ್ಕೊಡಂತ ಹೇಳಿ. ಹೆದ್ರಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ. ಹೆಂಗಂದ್ರೆ ಫೋನ್ ಅದಾವೀಗ, ಹೆಚ್ಚಿಗೆ ಮಾತಾಡಿನ ವೀಡಿಯೋ ಮಾಡಿರಿ, ಹಾಕಿಬಿಡ್ರಿ, ವಾಪಸ್ ಅವನ ಹೊಕ್ಕಾನ ಅಧಿಕಾರದಿಂದ. ಹೆದ್ರು ಅವಶ್ಯಕತೆನೇ ಇಲ್ಲ. ಮುಂಚೆ ಇತ್ತು ಏನೊಂದು ಸೋಷಿಯಲ್ ಮೀಡಿಯಾ, ಈ ಫೋನ್ ಎಷ್ಟು ಚಲೋ ಐತಿ ನೋಡಿ ಅಷ್ಟು ಹದಿಗೆಟ್ಟು ಹೈದ್ರಾಬಾದ್ ಅದ. ಎಲ್ಲನೂ ಒಂದ್ರಾಗ ಕೊಟ್ಟಾನ ದೇವ್ರು. ಫೋನ್ದೊಳಗೆ ಒಳ್ಳೇದು ಐತಿ, ಫೋನ್ದಾಗ ಕೆಟ್ಟದ್ದು ಐತಿ. ಸೊ ಬಿ ಕೇರ್ಫುಲ್. ನಿಮ್ಮ ಪ್ರಾಬ್ಲಮನ್ನು ನೇರವಾಗಿ ಹೇಳ್ರಿ, ಹೆದರಿಕೆ ಅವಶ್ಯಕತೆ ಇಲ್ಲ. ಪ್ರಾಬ್ಲಮ್ ಇರೋದ ಖರೆ ಐತಂದ್ರೆ ಅವ್ರು ಮಾಡೋ ಆ ಜವಾಬ್ದಾರಿ ಐತಿ, ಅವ್ರು ಮಾಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ತೋರ್ಸೋಕ್ಕೆ ಕಾರಣ ಇಷ್ಟ. ನಿಮಗೂ ಏನಾದ್ರು ಸಮಸ್ಯೆ ಐತಪ್ಪ ಅಂದ್ರೆ, ವಯಸ್ಸು ಚಿಕ್ಕದೋ ದೊಡ್ಡದೋ ಅದು ಬೇಡ. ಸಮಸ್ಯೆ ಐತಪ್ಪ ಅಂತಂದ್ರೆ ಹೋಗಿ ಸೀದಾ ಮಾತಾಡ್ರಿ. ನಿಮ್ಮ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ನೀವು ಹುಡುಕ್ಬೇಕು ಹೊರತು ಕಾಲ ಬಂದು ಎಲ್ಲ ಟೈಮ್ ಒಳಗೂ ಉತ್ತರ ಕೊಡಂಗಿಲ್ಲ. ಟೈಮ್ ಮೇಲೆ ಹಾಕಕ್ಕೆ ಹೋಗಬೇಡ್ರಿ. ನಮ್ಮ ಪ್ರಯತ್ನ ಎಲ್ಲಿರ್ತೈತಲ್ಲ ಟೈಮ್ ನಮಗೆ ಸಾಥ್ ಕೊಡ್ತೈತಿ, ನೆನಪಿರಲಿ. ಸೊ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿರ್ರಿ, ಬ್ರೇವ್ ಆಗಿರ್ರಿ, ಫಿಯರ್ನೆಸ್ಸನ್ನು ಹೋಗಿಸ್ರಿ. ಭಯವನ್ನು, ಆಗಿರೋ ಪ್ರಾಬ್ಲಮನ್ನು ಅಧಿಕಾರಿ ಮುಂದೆ ಡೈರೆಕ್ಟಾಗಿ ಹೇಳೋದನ್ನು ಕಲೀರಿ. ಸೊ ನಿಮ್ಮ ಪ್ರಾಬ್ಲಮ್ಸ್ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಉತ್ತರ ಪ್ರದೇಶದಲ್ಲಿ ನಡೆದಿರೋ ಒಂದು ಘಟನೆ. ನಿಜವಾಗ್ಲೂ ಆ ಒಂದು ಹುಡುಗರಿಗೆ ನ್ಯಾಯ ಸಿಗಲಿ ಆದಷ್ಟು ಬೇಗ ಅಂತ ಪ್ರೇ ಮಾಡ್ತಾ. ಸೊ ಧನ್ಯವಾದಗಳು. ಐ ಅಪ್ರಿಷಿಯೇಟ್ ದಟ್ ಗಾಯ್. ಥ್ಯಾಂಕ್ ಯು.